ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಯಾದಗಿರಿ ಜಿಲ್ಲೆಯ ಮುದ್ದಾಳ ಗ್ರಾಮದಲ್ಲಿ 29/3/2026 ಭಾನುವಾರ ಬೆಳಿಗ್ಗೆ 6:30 ಶಿಬಿರ ಆಯೋಜನೆ ಮಾಡಲಾಗಿತ್ತು. ಇಂದಿನ ಒತ್ತಡದ ಜೀವನ ಶೈಲಿ ಹಾಗೂ ಮೊಬೈಲ್ ಬಳಕೆಯಿಂದ ಮಕ್ಕಳಲ್ಲಿ ಉಂಟಾಗ್ತಾ ಇರುವ ದೈಹಿಕ ಮತ್ತು ಮಾನಸಿಕ ಸಮಸ್ಯೆಗಳನ್ನು ನಿಯಂತ್ರಿಸಲು ಆಯುರ್ವೇದ ವೈದ್ಯಕೀಯ ವಿದ್ಯಾರ್ಥಿ 6 ರಿಂದ 16 ವರ್ಷದವರಿಗಾಗಿ ವಿಶೇಷ ಆಯುರ್ವೇದ ಜೀವನ ಶೈಲಿ ಶಿಬಿರವನ್ನು ಆಯೋಜನೆ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಮಾತನಾಡಿದ ಆಯುರ್ವೇದ ಇಂಟರ್ನ್ ಡಾಕ್ಟರ್ ಹರ್ಷಿತಾ ಕೊಳ್ಳಿ, ಮಕ್ಕಳ ಆರೋಗ್ಯ ಕೇವಲ ಕಾಯಿಲೆ ಇಲ್ಲದಿರುವುದಲ್ಲ, ಅದು ದೈಹಿಕ ಮತ್ತು ಮಾನಸಿಕ ಸಮತೋಲನವಾಗಿದೆ. ಈ ಶಿಬಿರದಲ್ಲಿ ಮಕ್ಕಳಿಗೆ ತಮ್ಮ ದೇಹದ ಪ್ರಕೃತಿಯನ್ನ ವಾತ ಪಿತ್ತ ಕಫ ತಿಳಿಯಲು ನಾಡಿ ಪರೀಕ್ಷೆ ಮಾಡಲಾಗಿದೆ. ನಾಡಿ ಪರೀಕ್ಷೆಯು ಕೇವಲ ನಾಡಿ ಮಿಡಿತವಲ್ಲ, ಅದು ದೇಹದ ಒಳಗಿನ ಏರುಪೇರುಗಳನ್ನ ಪತ್ತೆ ಹಚ್ಚುವ ವಿಜ್ಞಾನವಾಗಿದೆ ಎಂದಿದ್ದಾರೆ. ಇನ್ನು ಶಿಬಿರದ ಪ್ರಮುಖ ಅಂಶಗಳನ್ನ ನೋಡುವುದಾದ್ರೆ, ಪ್ರಾಣಾಯಾಮದ ಶಕ್ತಿ, ಬೇಸಿಗೆಯ ಶಾಖ ಮತ್ತು ಓದಿನ ಒತ್ತಡವನ್ನ ಕಡಿಮೆ ಮಾಡಲು ಶೀತಲಿ ಮತ್ತು ಭ್ರಾಮರಿ ಪ್ರಾಣಾಯಾಮಗಳನ್ನ ಮಕ್ಕಳಿಗೆ ಅಭ್ಯಾಸ ಮಾಡಿಸಲಾಗಿದೆ. ಇವು ಏಕಾಗ್ರತೆಯನ್ನ ಹೆಚ್ಚಿಸಿ ಕೋಪ ಮತ್ತು ಆತಂಕವನ್ನ ಕಡಿಮೆ ಮಾಡುತ್ತೆ. ಆಯುರ್ವೇದ ಜೀವನ ಶೈಲಿ, ಬೆಳಿಗ್ಗೆ ಎದ್ದ ಕೂಡಲೇ ಅನುಸರಿಸಬೇಕಾದ ನಾಲಿಗೆ ಸ್ವಚ್ಛಗೊಳಿಸುವಿಕೆ, ಅಭ್ಯಂಗ ಮತ್ತು ಋತುಮಾನಕ್ಕೆ ತಕ್ಕಂತೆ ಆಹಾರ ಸೇವಿಸುವ ಕ್ರಮಗಳ ಬಗ್ಗೆ ಮಾಹಿತಿ ಕೊಡಲಾಗಿದೆ. ಯೋಗಾಸನ, ಮಕ್ಕಳ ದೈಹಿಕ ಬೆಳವಣಿಗೆಗೆ ಪೂರಕವಾದ ಸೂರ್ಯ ನಮಸ್ಕಾರ ಮತ್ತು ವಿವಿಧ ಆಸನಗಳ ಪ್ರಾತ್ಯಕ್ಷಿಕೆ ನೀಡಲಾಗಿದೆ. ಮಕ್ಕಳಲ್ಲಿ ಚಿಕ್ಕ ವಯಸ್ಸಿನಲ್ಲೇ ಸಂಸ್ಕಾರಗಳನ್ನು ಬೆಳೆಸೋದ್ರಿಂದ ಅವರು ಭವಿಷ್ಯದಲ್ಲಿ ಆರೋಗ್ಯವಂತ ನಾಗರಿಕರಾಗಲು ಸಾಧ್ಯ. ಯೋಗ ಮತ್ತು ಆಯುರ್ವೇದವು ಕೇವಲ ಚಿಕಿತ್ಸೆಯಲ್ಲ, ಅದು ಬದುಕುವ ಕಲೆ ಅಂತ ಪತ್ರಿಕಾ ಹೇಳಿಕೆಯಲ್ಲಿ ತಿಳಿಸಿದೆ. ಈ ಶಿಬಿರದಲ್ಲಿ ಪವನ್, ಭಾರತ್, ಪ್ರವೀಣ್, ವಿನಯ್, ಶ್ವೇತಾ, ಬಿಂದು, ಮನೋಜ್, ಸಿದ್ದು, ಮನೋಜ್, ನಿಖಿಲ್, ಭಗಪ್ಪ, ಸತೀಶ್, ಮಧುಶ್ರೀ, ಮಾನ್ವಿತಾ, ಸಾತ್ವಿಕ್, ಸಮರ್ಥ ತಮ್ಮ ನಾಡಿಯನ್ನು ಪರೀಕ್ಷಿಸಿಕೊಳ್ಳುವ ಮೂಲಕ ಕುತೂಹಲದಿಂದ ಆಯುರ್ವೇದದ ಮೂಲ ತತ್ವಗಳನ್ನು ಅರಿತುಕೊಂಡಿದ್ದಾರೆ. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.